ಎಸಿ ಫ್ಯಾನ್ ಇಲ್ಲದೆ ಅನೇಕರ ಜೀವನವೇ ನಡೆಯಲ್ಲ. ಅದರಲ್ಲೂ ಬೇಸಿಗೆಯಲ್ಲಂತೂ ಎಸಿ ಮತ್ತು ಫ್ಯಾನ್ ಇಲ್ಲದೆ ಅನೇಕರಿಗೆ ಇರೋಕೆ ಸಾಧ್ಯವೇ ಇಲ್ಲ. ಕೆಲವರಂತೂ ಬೇಸಿಗೆ ಅಂತಲ್ಲ, ದಿನದ 24 ಗಂಟೆ ವರ್ಷದ 365 ದಿನವೂ ಎಸಿಯಲ್ಲೇ ಇರ್ತಾರೆ. ಮನೆ, ಆಫೀಸ್, ಕಾರು ಹೀಗೆ ಎಲ್ಲೇ ಇದ್ರೂ ಇವರಿಗೆ ಎಸಿ ಬೇಕೇ ಬೇಕು. ತಂಪಾಗಿ ಎಸಿಯಲ್ಲೇ ಇದ್ದರೂ ಕೆಲವರಿಗೆ ಟೆಂಪರೇಚರ್ ಇನ್ನೂ ಕೂಲಾಗೆ ಇರಬೇಕು. ಒಂದ್ ಕಾಲದಲ್ಲಿ ಎಸಿ ಅಂದ್ರೆ ತುಂಬಾ ಶ್ರೀಮಂತರ ಮನೆಯಲ್ಲಿ ಮಾತ್ರ ಕಾಣಸಿಗುತ್ತಿತ್ತು, ಇಲ್ಲ ಖಾಸಗಿ ಆಫೀಸ್ಗಳಲ್ಲಿ ನೋಡಬಹುದಿತ್ತು. ಆದ್ರೀಗ ಹಾಗಿಲ್ಲ, ಜನಸಾಮಾನ್ಯರ ಮನೆಯಲ್ಲೂ ಎಸಿ ಇದೆ. ಇತ್ತೀಚಿನ ದಿನಗಳಲ್ಲಿ ಎಸಿ ಬಳಕೆ ಜಾಸ್ತಿ ಆಗುತ್ತಿದೆ. ವಾತಾವರಣದ ಹೀಟ್ ಕೂಡ ಜಾಸ್ತಿ ಆಗುತ್ತಿರುವ ಕಾರಣ ಜನರು ಎಸಿಯತ್ತ ಮೊರೆ ಹೋಗುತ್ತಿದ್ದಾರೆ. ಗಿಡಮರಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದಂತೆ ಎಸಿ ಬಳಕೆ ಜಾಸ್ತಿ ಆಗಲಿದೆ. ಇದೀಗ ಸರ್ಕಾರ ಎಸಿ ಬಳಕೆಯ ಮೇಲೂ ನಿಯಂತ್ರಣ ಹೇರಿದೆ. ನೀವು ನಿಮ್ಮ ಮನೆಯಲ್ಲಿ ಬಳಸುವ ಎಸಿಯನ್ನ ಸರ್ಕಾರ ಕಂಟ್ರೋಲ್ ಮಾಡಲಿದೆ. ಅಯ್ಯೋ, ನಮ್ಮ ಮನೆಯಲ್ಲಿ ಬಳಸುವ ಎಸಿನ ಸರ್ಕಾರ ಕಂಟ್ರೋಲ್ ಮಾಡತ್ತಾ ಅಂತ ಯೋಚಿಸ್ತಿದ್ದೀರಾ? ಈ ಬಗ್ಗೆ ಸಂಪೂರ್ಣ ವಿವರ ಇಲ್ಲಿದೆ. ಆದ್ರೆ ಇದನ್ನ ನೋಡುವ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ದೇಶದಲ್ಲಿ ಏರ್ ಕಂಡೀಷನ್ ಯಂತ್ರಗಳಿಗೆ ಹೊಸ ನಿಯಮವನ್ನ ಜಾರಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಇದರಿಂದ ಸಾವಿರಾರು ಕೋಟಿ ಉಳಿತಾಯ ಆಗಲಿದೆ. ಹಾಗಾಗಿ ಈ ನಿಯಮವನ್ನ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ. ಹಾಗಂತ ಇದು ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಬೇಡಿ. ಇದು ದುಡ್ಡು ಉಳಿತಾಯ ಮಾಡುವಂತಹ ಒಂದು ತಂತ್ರ. ಎಸಿಯ ಹೊಸ ನಿಯಮದ ಪ್ರಕಾರ ಕನಿಷ್ಠ ತಾಪಮಾನ 16 ಅಥವಾ 18, ಗರಿಷ್ಠ ತಾಪಮಾನ 30 ಡಿಗ್ರಿ ಇದೆ. ಆದರೆ ಇದೀಗ ಕನಿಷ್ಠ ತಾಪಮಾನ 16 ಅಥವಾ 18ರ ಬದಲಿಗೆ 20 ಡಿಗ್ರಿ ಸೆಲ್ಸಿಯಸ್ ಮತ್ತು ಪ್ರಸ್ತುತ ಗರಿಷ್ಠ ತಾಪಮಾನ ಇರುವ 30 ಡಿಗ್ರಿಗಳ ಬದಲಿಗೆ 28 ಡಿಗ್ರಿಗೆ ಫಿಕ್ಸ್ ಮಾಡಲು ಸರ್ಕಾರ ಮುಂದಾಗಿದೆ. ಈ ಆದೇಶ ಜಾರಿಗೆ ಬಂದ ನಂತರ 3 ವರ್ಷಗಳಲ್ಲಿ 18ರಿಂದ 20,000 ಕೋಟಿ ರೂಪಾಯಿ ಉಳಿತಾಯವಾಗಬಹುದು ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಎಸಿ ಕನಿಷ್ಠ ತಾಪಮಾನವು 18 ಡಿಗ್ರಿ ಸೆಲ್ಸಿಯಸ್ ಇದೆ. ಇದು ಕೆಲವು ಸಂದರ್ಭಗಳಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರಲಿದೆ. ಇನ್ನು ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏರಿಸಬಹುದಾಗಿದೆ. ಸರ್ಕಾರದ ಹೊಸ ಆದೇಶ ಜಾರಿಯಾದರೆ ಎಸಿ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಇಂದ 28 ಡಿಗ್ರಿ ಸೆಲ್ಸಿಯಸ್ ವರೆಗೆ ನಿರ್ಬಂಧಿಸುತ್ತದೆ. ಇದರರ್ಥ ಬಳಕೆದಾರರು ತಮ್ಮ ಎಸಿ ತಾಪಮಾನವನ್ನ 20 ಡಿಗ್ರಿಗಿಂತ ಕಡಿಮೆ ಮತ್ತು 28 ಡಿಗ್ರಿಗಿಂತ ಹೆಚ್ಚು ಹೊಂದಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಖಟ್ಟರ್ ಮಾತನಾಡಿ, ಇದೊಂದು ವಿಶಿಷ್ಟ ಪ್ರಯೋಜನವಾಗಿದೆ ಎಂದು ಹೇಳಿದ್ದಾರೆ. ಇದು ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಮತ್ತು ವಿದ್ಯುತ್ ಬಿಲ್ಗಳನ್ನ ಏರಿಕೆಯನ್ನ ಕಡಿಮೆ ಮಾಡುತ್ತದೆ ಎಂದು ಹೇಳಿದ್ದಾರೆ. ಈ ನಿಯಮ ಜಾರಿಯಾದ ನಂತರ ಗೃಹ ಬಳಕೆಯಿಂದ ಹಿಡಿದು ವಾಣಿಜ್ಯ ಸಂಸ್ಥೆಗಳಾದ ಆಫೀಸ್ ಬ್ಲಾಕ್ಗಳು, ಮಾಲ್, ಹೋಟೆಲ್ ಮತ್ತು ಚಿತ್ರಮಂದಿರಗಳು ಸೇರಿದಂತೆ ವಿವಿಧ ವಲಯಗಳಲ್ಲಿ ಬಳಸುವ ಎಸಿಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಅಂದಹಾಗೆ ಇದು ಭಾರತದಲ್ಲೇ ಮಾತ್ರ ಮೊದಲು ಜಾರಿಯಾಗುತ್ತಿರುವುದಲ್ಲ. ಈಗಾಗಲೇ ಈ ಪ್ರಯೋಗ ಇಟಲಿ ಮತ್ತು ಜಪಾನ್ನಲ್ಲಿ ಜಾರಿಯಾಗಿದೆ. ರೋಮ್ ನಗರದಲ್ಲಿ ಸಾರ್ವಜನಿಕ ಕಟ್ಟಡಗಳಿಗೆ ಕನಿಷ್ಠ ತಾಪಮಾನವನ್ನ 20 ಡಿಗ್ರಿ ಸೆಲ್ಸಿಯಸ್ಗೆ ನಿಗದಿಪಡಿಸಲಾಗಿದೆ. ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವು ವಿದ್ಯುತ್ ಬಳಕೆಯನ್ನ 6% ಅಷ್ಟು ಕಡಿಮೆ ಮಾಡುತ್ತದೆ. 6 ಕೋಟಿ ನಗರ ಮನೆಗಳು ಮತ್ತು 12 ಲಕ್ಷ ವಾಣಿಜ್ಯ ಸಂಸ್ಥೆಗಳು ತಮ್ಮ ಎಸಿ ಸೆಟ್ಟಿಂಗ್ ಅನ್ನ 22ರಿಂದ 24 ಡಿಗ್ರಿ ಸೆಲ್ಸಿಯಸ್ ನಡುವೆ ಇಟ್ಟುಕೊಂಡರೆ ವಾರ್ಷಿಕವಾಗಿ 12ರಿಂದ 15 ಬಿಲಿಯನ್ ಯೂನಿಟ್ ವಿದ್ಯುತ್ ಉಳಿತಾಯವಾಗುತ್ತೆ ಮತ್ತು 4ರಿಂದ 5 ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸುವ ಅಗತ್ಯವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಇಂಗಾಲದ ಹೊರಸೂಸುವಿಕೆಯನ್ನು ಕೂಡ ಗಣನೀಯವಾಗಿ ಕಡಿಮೆ ಮಾಡಲಾಗುತ್ತೆ. ಹಾಗಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಎಸಿಗಳಲ್ಲಿ ಉಷ್ಣಾಂಶವನ್ನ ತೀರಾ ಕಡಿಮೆ ಮಾಡಿದರೆ ಹೆಚ್ಚಿನ ವಿದ್ಯುತ್ ಬಳಕೆಯಾಗುತ್ತದೆ. ದೇಶದಲ್ಲಿ ವಿದ್ಯುತ್ ಬಳಕೆಯ ಮೇಲೆ ನಿಯಂತ್ರಣ ಹಾಗೂ ಎನರ್ಜಿ ಡಿಮ್ಯಾಂಡ್ ಅನ್ನ ನಿರ್ವಹಣೆ ಮಾಡುವ ಉದ್ದೇಶದಿಂದ ಎಸಿಗಳಿಗೆ ಸ್ಟ್ಯಾಂಡರ್ಡ್ ಟೆಂಪರೇಚರ್ ನಿಗದಿಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಬೇಸಿಗೆಯ ಕಾಲದಲ್ಲಿ ಬಹಳಷ್ಟು ಮಂದಿ ಕಡಿಮೆ ಉಷ್ಣಾಂಶವನ್ನ ಎಸಿಯಲ್ಲಿ ಫಿಕ್ಸ್ ಮಾಡುತ್ತಾರೆ. ಇದರಿಂದ ಹೆಚ್ಚಿನ ವಿದ್ಯುತ್ ಬಳಕೆ ಆಗುತ್ತಿದೆ. ದೇಶದಲ್ಲಿ ಈಗ ಏರ್ ಕಂಡೀಷನರ್ಗಳು 50 ಗಿಗಾವ್ಯಾಟ್ ವಿದ್ಯುತ್ ಬಳಸುತ್ತಿವೆ. ಅಂದರೆ ದೇಶದ ವಿದ್ಯುತ್ ಬಳಕೆಯ 20% ವಿದ್ಯುತ್ ಅನ್ನ ಏರ್ ಕಂಡೀಷನ್ಗೆ ಬಳಕೆ ಮಾಡಲಾಗುತ್ತಿದೆ. ಏರ್ ಕಂಡೀಷನ್ 1% ಉಷ್ಣಾಂಶ ಜಾಸ್ತಿ ಮಾಡಿದ್ರೆ ಸಾಕು, 6% ವಿದ್ಯುತ್ ಉಳಿತಾಯವಾಗಲಿದೆ. ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಎಸಿ ಬಳಕೆ ಹೆಚ್ಚಾಗುತ್ತಿದೆ. ಮಾಲಿನ್ಯ ತಡೆಗಟ್ಟುವುದು, ಸುಸ್ಥಿರ ಇಂಧನಕ್ಕಾಗಿ ಈ ಹೊಸ ನಿಯಮವನ್ನ ಜಾರಿಗೆ ತರಲಾಗುತ್ತಿದೆ. ದೇಶದಲ್ಲಿ ಎಸಿಯ ಹೊಸ ರೂಲ್ಸ್ ಜಾರಿಯಿಂದ ಪವರ್ ಗ್ರಿಡ್ ಮೇಲಿನ ಪ್ರೆಷರ್ ಕೂಡ ಕಡಿಮೆಯಾಗುತ್ತೆ. ಮನೆ, ವಾಣಿಜ್ಯ ಕಟ್ಟಡಗಳಿಗೆ ಸದ್ಯದಲ್ಲೇ ಹೊಸ ನಿಯಮ ಜಾರಿಗೊಳಿಸಲಾಗುತ್ತಿದೆ. ಎಸಿ ಉತ್ಪಾದಿಸುವವರಿಗೆ ಹೊಸ ನಿಯಮಕ್ಕೆ ಅನುಗುಣವಾಗಿ ಎಸಿ ತಯಾರಿಸಬೇಕು.
ಹೊಸ ರೂಲ್ಸ್ ಜಾರಿಯನ್ನ ಕೇಂದ್ರ ಸರ್ಕಾರವೇ ಮಾನಿಟರ್ ಮಾಡಲಿದೆ. ಒಂದು ಕಡೆ ಹಣ ಉಳಿತಾಯ, ಇಂಧನದ ಉಳಿತಾಯವಾದರೂ ಇನ್ನೊಂದು ದೃಷ್ಟಿಯಲ್ಲಿ ಅತಿಯಾಗಿ ಎಸಿ ಬಳಕೆಯಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಅತಿಯಾಗಿ ಎಸಿ ಬಳಕೆಯಿಂದ ಆರೋಗ್ಯಕ್ಕೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶ ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಕೂಡ ಎಸಿ ಬಳಕೆ ಆರಂಭವಾಗಿದೆ. ಇದರ ಪರಿಣಾಮವಾಗಿ ತಾಪಮಾನವೂ ಹೆಚ್ಚಾಗುತ್ತಿದೆ. ಆರೋಗ್ಯದ ಮೇಲೆ ಎಸಿಯ ದೀರ್ಘಕಾಲಿಕ ಪರಿಣಾಮ ಬೀರಲಿದೆ. ಚರ್ಮ ಒಣಗುವುದು, ತುರಿಕೆ, ಶ್ವಾಸಕೋಶದ ಸಮಸ್ಯೆ, ಅಸ್ತಮಾ, ಅಲರ್ಜಿ, ಜಡತ್ವ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಅದರಲ್ಲೂ ಕೆಲವರಿಗೆ ಎಸಿ ಕಡಿಮೆ ಟೆಂಪರೇಚರ್ ಇಟ್ಟುಕೊಳ್ಳುವ ಅಭ್ಯಾಸ ಇದೆ. ವಾತಾವರಣ ತಂಪಾಗಿದ್ದರೂ ಸಹ ಎಸಿ ಬೇಕೇ ಬೇಕು. ಅಂತವರಿಗೆಲ್ಲ ಈಗ ಸರ್ಕಾರ ಶಾಕ್ ನೀಡಿದೆ. ಜಾಸ್ತಿ ಕೂಲ್ ಬೇಕು ಅಂತ ಬಯಸಿದ್ರೂ ಇನ್ಮುಂದೆ ಎಸಿ ಕಂಪನಿಗಳು ಹೊಸ ನಿಯಮಕ್ಕೆ ಅನುಗುಣವಾಗಿಯೇ ಎಸಿಯನ್ನ ತಯಾರು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಲೇಬೇಕಾದ ಅನಿವಾರ್ಯತೆ ಎಸಿ ಬಳಸುವವರಿಗಾಗಿದೆ.